ಪವರ್ಡ್ ಬೈ ಸ್ಯಾಮ್ಸಂಗ್ ಮೊಬೈಲ್. ಹರ್ಷ ಶ್ರುತಿ ಅನ್ನಲ್ಲ, ಶ್ರುತಿ ಕಣ್ಣಾದ್ರೆ ಹರ್ಷ ಕನ್ನಡಕ. ಬಟ್ ಕಣ್ ಬಗ್ಗೆ ಮಾತಾಡಿದಾಗ ನಮ್ ರಾಘಣ್ಣ ಅವರು ಅಣ್ಣ ಅವ್ರ ಬಗ್ಗೆ ಈ ಮಾತು ಹೇಳಿದ್ರು ನೋಡಿ, ಅವ್ರ ಕಣ್ ಬಗ್ಗೆ ನನಗೆ ಅಲ್ಲೇ ಅಳು ಬಂದ್ಬಿಡ್ತು. ಹಂಗೆ ಹತ್ಬಿಡೋಣ ಅಂತ ಅನ್ಸ್ತು. ಇನ್ನೇನ್ ಸ್ಟೇಜ್ ಇಂದ ಎಕ್ಸಿಟ್ ಮಾಡೋ ಪರಿಸ್ಥಿತಿಯಲ್ಲಿದ್ದೆ. ಅಷ್ಟ್ರಲ್ಲಿ ಹರ್ಷ ಇಲ್ಲ ಇರಮ್ಮ, ನಾನು ಒಬ್ನೇ ಮಾತಾಡಕ್ ಆಗಲ್ಲ ಅಂದ. ಬಟ್ ರಾಘಣ್ಣ ಅವರು ಅಣ್ಣವ್ರ ಬಗ್ಗೆ ಅಂತದ್ ಯಾವ ವಿಷಯ ಹೇಳಿದ್ರು, ನಿಮ್ ಕಣ್ಣಲ್ಲೂ ಖಂಡಿತವಾಗ್ಲೂ ನೀರ್ ಬರುತ್ತೆ. ನೀವೇ ನೋಡಿ, ಈ ಟಿವಿಯಲ್ಲಿ ಗೊತ್ತಾಗತ್ತೆ. ಪ್ರಪಂಚ ನೋಡಕ್ಕೆ ಕಣ್ಣು ಬೇಡವಂತೆ, ಹೃದಯ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ರೆ ಸಾಕಂತೆ. ನಾನು ಬಕೆಟ್ ಹಿಡಿತೀನ, ಲಾಂಗ್ ಹಿಡಿತೀನ ಗೊತ್ತಿಲ್ಲ ನಂಗೆ. ಲಾಂಗ್ಗೋಸ್ಕರ ಎಷ್ಟು ಕಷ್ಟಪಟ್ಟಿನಿ, ಜೋಗ ಗೆಟಪ್ಗೋಸ್ಕರ ಎಷ್ಟು ಕಷ್ಟಪಟ್ಟಿನಿ, ನನ್ನ ತಾಯಿ ಪಾತ್ರಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ. ನಾನು ಸೆರೆ ಹಿಡಿಯಕ್ಕೆ ತುಂಬಾ ಕಷ್ಟಪಟ್ಟೆ ಬಿಡು, ಅರುಂಧತಿ ನಾಗ್ ಅವ್ರ ತರ ಜೋಗಿ ಪಾತ್ರದಲ್ಲಿ. ಆಕ್ಚುಲಿ ಪಿಕ್ಚರ್ಗಳಲ್ಲಿ ಲಾಂಗ್ ನ ತರಿಸ್ತಾರಲ್ಲ, ತುಂಬಾ ಈಸಿ ಅಂತ ಅನ್ಕೊಂಡಿದ್ದೆ. ಬಟ್ ನನ್ಗೆ ಲಾಂಗ್ ಬೇಕಾಯ್ತು, ಎಷ್ಟೆಷ್ಟು ಕಷ್ಟಪಟ್ಟು ಅಂತ ನನಗೆ ಅವತ್ತು ಗೊತ್ತಾಯ್ತು, ಲಾಂಗ್ ಸಿಗೋವರೆಗೂ ಮಾತ್ರ. ಸೊ ನಿಮ್ಗೆ ಅಕಸ್ಮಾತ್ ಅರ್ಥ ಆಗ್ತಿಲ್ಲ ಅಂದ್ರೆ ನಾವ್ ಯಾಕೆ ಈ ಜೋಗಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಿ ಅಂತ, ಅವತ್ತು ನಾವು ಸ್ಟೇಜ್ ಮೇಲೆ ಜೋಗಿ ಗೆಟಪ್ ಅಲ್ಲಿ ಬಂದ್ವಿ. ನಮ್ಮ ರಾಕ್ ಸ್ಟಾರ್ ಜೋಗಿ ಮಾದೇಶನ್ ತರ ಬಂದ್ರೆ, ನಾನು ಅರುಂಧತಿ ನಾಗ್ ತರ ತಲೆ ಮೇಲೆ ಸರಿಗೆಲ್ಲ ಹಾಕೊಂಡು ನಾನು ಇವನು ಫುಲ್ ಆ ಜೋಗಿ ಡಾನ್ಸ್ ಎಲ್ಲ ಮಾಡ್ಕೊಂಡು ಓಕೆ ಸಾಕು ಸಾಕು ಅದೆಲ್ಲ ನೋಡ್ಲಿ ಅವ್ರು ಆಮೇಲೆ. ಈಗಿನ ಕಾಲದಲ್ಲಿ ಎಷ್ಟು ಚೂಟಿ ಆಗಿರ್ತಾರೆ ಅಂತಂದ್ರೆ, ನಿಜವಾಗ್ಲೂ ಟಿವಿನಲ್ಲಿ ಬರುವಂತಹ ಚೈಲ್ಡ್ ಆರ್ಟಿಸ್ಟ್ ಗಳನ್ನ ನೋಡಿದ್ರೆ ಬಾ ಆ ವಯಸ್ಸಿನಲ್ಲಿ ನಿಜವಾಗ್ಲೂ ನಮಗೂ ಆತರ ಎಲ್ಲ ಹೊಳಿತಾ ಇತ್ತ ಅಂತ ಒಂದ್ ಸ್ವಲ್ಪ ಒಂದು ಕ್ಷಣ ಯೋಚನೆ ಮಾಡೋ ಹಾಗಾಗತ್ತೆ. ಇಂಥದೇ ಒಂದು ಕ್ಯಾಟಗರಿ ಇತ್ತು, ಚೈಲ್ಡ್ ಆರ್ಟಿಸ್ಟ್, ರೈಸಿಂಗ್ ಸ್ಟಾರ್ ಚೈಲ್ಡ್ ಆರ್ಟಿಸ್ಟ್ ಗೆ ಒಂದು ಅವಾರ್ಡ್ ಕೊಡುವಂತಹ ಒಂದು ಕ್ಯಾಟಗರಿ ಇತ್ತು. ಈ ಕ್ಯಾಟಗರಿಗೆ ಸ್ಟೇಜ್ ಮೇಲೆ ಸೃಜನ್ ಮತ್ತೆ ಯೋಗಿ ಬರ್ಬೇಕಾಗಿತ್ತು ಅವಾರ್ಡ್ ನ ಪ್ರೆಸೆಂಟ್ ಮಾಡೋದಕ್ಕೆ. ಅದಕ್ಕೆ ಮುಂಚೆ ಸೃಜನ್ ಬಂದು ಒಂದ್ ಸ್ವಲ್ಪ ಹೊತ್ತು ಮಾತಾಡಿ ಸ್ಟೇಜ್ ಮೇಲೆ, ಅಂಡ್ ಯೋಗಿನ ಕರೆಯೋ ಟೈಮಿಗೆ ಒಂದು ಕಾಲ್ ಎಳೆದ್ರು ಸೃಜನ್, ಒಂದು ಕಾಲ್ ಎಳೆದ್ರು ಯೋಗಿ. ಪಾಪ ಏನೂ ಮಾತಾಡ್ಲಿಲ್ಲ, ಶಾಂತವಾಗಿದ್ರು. ಅವ್ರು ಏನೇನ್ ರೇಗಿಸಿದ್ರು ಪಾಪ, ನಿಜವಾಗ್ಲು ಅಷ್ಟೆಲ್ಲ ರೇಗಿಸ್ಕೊಂಡು ಕಾಮಾಗಿ ಬಂದ್ರು, ಅವಾರ್ಡ್ ಕೊಟ್ರು, ಒಂದೆರಡು ಮಾತಾಡಿದ್ರು. ಬಟ್ ಸೃಜನ್ ಐ ಮಸ್ಟ್ ಸೇ, ಕಾಲ್ ಎಳೆದಕ್ಕೆ ಏನಾದ್ರು ಬಿಟ್ಬಿಟ್ರೆ ಸೀರಿಯಸ್ಲಿ ಅವತ್ತು ಪಾಪ ಅವ್ರು ಎಡಮಗ್ಲಲ್ಲಿ ಎದ್ದು ಬಂದಿರ್ಬೇಕು ಸೃಜನ್ ತರ ಸಿಕ್ಕಾಕೋಬೇಕು ಅಂತಂದ್ರೆ. ಹಾಲು ಕುಡಿತಾ ಇದ್ದೆ, ಶೋಲ್ಡರ್ ಡಿಸ್ಲೊಕೇಟ್ ಅದೇನು ಆಯ್ತು ಅಂದ್ರೆ ಹಸು ಮೇಲ್ ಕುತ್ಕೊಂಡ್ಬಿಡ್ತು ಅಂದ್ರೆ. ಹಾಲು ಕುಡಿಬೇಕಾರಲ್ಲ, ಹಾಲು ಕರಿಬೇಕ. ಥೂ ಅಂತ ಉಗಿತಿದ್ರು ಇವರು. ಆದ್ರೆ ಇವ್ರ ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ ಜನಗಳೆಲ್ಲ ಆ ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ಎಂತ ಕಾಸ್ಟ್ಯೂಮ್ ರೀ ಅದು, ಆಹಾ ನೋಡ್ಬಿಟ್ರೆ 2 ಕಣ್ ಸಾಲ್ದು ನಿಮ್ಗೆ. ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಗೊತ್ತಾಗ್ಲಿಲ್ವಾ? ನೀವೇ ನೋಡಿ ಬಿಗ್ ಕನ್ನಡ ರೈಸಿಂಗ್ ಸ್ಟಾರ್ ಅವಾರ್ಡ್ಸ್ ನ. ಇನ್ನೊಬ್ರು ನೋಡಕ್ ಒಳ್ಳೆ ಪೆನ್ಸಿಲ್ ತರ ಇದಾರೆ. ನಮ್ಮ ಮಮ್ಮಿ ಇವಾಗ ತಾನೇ ನನ್ಗೆ ಮೊಬೈಲ್ ಫೋನ್ ಕೊಡ್ಸಿದ್ರು ಗೊತ್ತಾ ಅಂತ ಚಿಕ್ಕ ಹುಡುಗ ರೇಂಜ್ ಅಲ್ಲಿ ಮಾತಾಡೋರು. ಆದ್ರೆ ನಮ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಹಾ ಹೀರೋಯಿನ್ಸ್ ಎಲ್ಲ ಬಾಯ್ ಬಿಟ್ಕೊಂಡ್ ನೋಡೋರು. ಇವ್ರು ಬಂದ್ಬಿಟ್ಟು ಡಾನ್ಸ್ ಮಾಡಿದ್ರಿ ನಮ್ ಸ್ಟೇಜ್ ಮೇಲೆ. ನೋಡಕ್ ಪೆನ್ಸಿಲ್ ತರ ಇದಾರೆ, ಬಟ್ ಡಾನ್ಸ್ ಮಾಡಿದ್ರೆ ಫುಲ್ ಮೈಯೆಲ್ಲ ಲೂಸ್ ಆಗೋಗತ್ತೆ. ಯಾರ ಬಗ್ಗೆ ಮಾತಾಡ್ತಾ ಇದೀನಿ ನೀವೇ ನೋಡಿ ಬಿಗ್ ಕನ್ನಡ ರೈಸಿಂಗ್ ಸ್ಟಾರ್ ಅವಾರ್ಡ್ಸ್ ನ. ಅಚ್ಚು ಬೆಲ್ದಚ್ಚು ಈಡೆತ್ತು ಕಾರ್ ಹೊತ್ತು ರಿಯಲ್ ಸ್ಟೋರಿ ರೀಲ್ ಅಂತ ಅಲ್ಲಾಡಿ ಬಾಡ್ಗೆ ಕಟ್ಟದ ಹೋಗ್ಯ ಹಾಕದ ಕನ್ಸು ಮಾತ್ರವೇ ಸ್ವಂತದ್ದು ಎಲ್ಲ ಬ್ಯಾಕ್ ಸ್ಟೇಜ್ ಬೇಗ ಬೇಗ ರೆಡಿ ಆಗ್ತಾ ಇದ್ವಿ, ಮೇಕಪ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಚೈತ್ರ ಕೂಡ ಇದ್ರು ನಮ್ ಜೊತೆ, ಪರ್ಫಾರ್ಮ್ ಮಾಡೋರಿದ್ರು. ಸೊ ಅವರು ಮೇಕಪ್ ಮಾಡ್ಕೋತಾ ನಮ್ ಕಾಲದಲ್ಲಿ ಈ ತರ ಎಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ನಮಗೂ ಎಂತೆಂತ ಅವಾರ್ಡ್ಸ್ ಬರ್ತಾ ಇತ್ತು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ಸೊ ಅವರು ಒನ್ ಆಫ್ ದ ಕ್ಯಾಟಗರೀಸ್ಗೆ ಅವಾರ್ಡ್ ಪ್ರೆಸೆಂಟ್ ಮಾಡೋದಕ್ಕೆ ಅಂತ ಸ್ಟೇಜ್ ಮೇಲೆ ಬಂದಾಗ ಚೈತ್ರ ಮತ್ತೆ ಅವರ ತಾಯಿನ ಸ್ಟೇಜ್ ಮೇಲೆ ಕರೆದೆ ನಾನು. ಹೇಳ್ತಾ ಇದ್ರು ಬ್ಯಾಕ್ ಸ್ಟೇಜ್ ಎಷ್ಟೆಲ್ಲ ಹೇಳ್ತಾ ಇದ್ರು, ಅಯ್ಯೋ ಏನ್ ಕಷ್ಟ ನಿಜವಾಗ್ಲು, ಎಷ್ಟೋ ಸಲ ರಾತ್ರಿ 2 ಗಂಟೆ 3 ಗಂಟೆಲೆಲ್ಲ ರೆಕಾರ್ಡಿಂಗ್ ಆಗ್ತಾ ಇತ್ತು, ತುಂಬಾ ಕಷ್ಟ ಆಗ್ತಿತ್ತು ಅವಾಗೆಲ್ಲ ಅಂತ. ಸೊ ಯಾಕೆ ಕರಿಬಾರ್ದು ಅಂತ ಅನಿಸ್ತು, ಬಿಕಾಸ್ ಅವರು ಕೂಡ ಆ ಸ್ಟೇಜ್ ಇಂದೆಲ್ಲ ಬಂದಿದ್ದಾರೆ, ಒಂದು ಸ್ಟೋರಿ ಅವ್ರ ಕಡೆಯಿಂದ ಕೇಳೋರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ಚೈತ್ರ ಮತ್ತೆ ಅವರ ತಾಯಿನ ಕೂಡ ಸ್ಟೇಜ್ ಮೇಲೆ ಕರೆದ್ವಿ.
ಬಂದಾಗ ಅವರ ಎಕ್ಸ್ಪೀರಿಯನ್ಸ್ ನೆಲ್ಲ ಶೇರ್ ಮಾಡ್ಕೊಂಡ್ರು. ಮಧ್ಯರಾತ್ರಿ ರೆಕಾರ್ಡ್ ಮಾಡಿದ್ದಾಗಿರ್ಬಹುದು, ಅಥವಾ ಚೈತ್ರ ಅವರ ತಾಯಿ ಕವಿರಾಜ್ ಅವ್ರನ್ನ ಮೊದಲನೇ ಸಲ ನೋಡಿದಾಗ ಗುರ್ತ್ ಸಿಗದೆ, ಓ ನೀವೇನಾ ಕವಿರಾಜ್ ಅವ್ರಂದ್ರೆ ಓಕೆ ಅಂತ ಮಾತಾಡ್ಸಿದ್ರಂತೆ. ಸೊ ಆ ಕಥೆ ಎಲ್ಲ ಹಂಚ್ಕೊಂಡ್ರು ಸ್ಟೇಜ್ ಮೇಲೆ. ಕವಿರಾಜ್ ಅವ್ರು ಕೂಡ ಇದ್ರು, ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ರು, ನಗ್ತಾ ಇದ್ರು. ಸೊ ಇದನ್ನೆಲ್ಲ ನೀವು ನಾಳೆ ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. Rising Star Awards, powered by Samsung Mobile.